ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಇವತ್ತು ಅತ್ಯಂತ ಹೆಮ್ಮೆಯಿಂದ ಗೌರವದಿಂದ ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯದಾದ್ಯಂತ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ನಮ್ಮ ಕನ್ನಡಿಗರು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಹೆಮ್ಮೆಯ ಕನ್ನಡಿಗರು ದೇಶದ ಮತ್ತು ಪ್ರಪಂಚದ ಹಲವು ಭಾಗದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಕನ್ನಡದ ಧ್ವಜವನ್ನು ಇವತ್ತು ಹಾರಿಸ್ತಾ ಇದ್ದಾರೆ. ಕನ್ನಡದ ಈ ಬಾವುಟನೆ ಶುಭದ ಸಂಕೇತ, ಮಂಗಳದ ಸಂಕೇತ. ಇದನ್ನು ಹಾರಿಸೋದು ಕೂಡ ನಮಗೆ, ಧ್ವಜ ಏರಿಸೋದು ನಮಗೆ ಗೌರವ ತರ್ತಾ ಇದೆ. ಕನ್ನಡದ ನೆಲಕ್ಕಾಗಿ, ಕನ್ನಡದ ಭಾಷೆಗಾಗಿ, ಕನ್ನಡದ ಏಕೀಕರಣಕ್ಕಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ ಯಾವ ಚೇತನಗಳು ಹಿಂದೆ ಹೋರಾಟವನ್ನು ಮಾಡಿದ್ರು ಅವರೆಲ್ಲರಿಗೂ ಕೂಡ ನಾನು ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಅವರೆಲ್ಲರ ಶ್ರಮದ ಸಲುವಾಗಿ ನಮಗೆ ಕರ್ನಾಟಕ ಸಿಕ್ತು. ಕರ್ನಾಟಕಕ್ಕೆ ಒಂದು ಬಾರ್ಡರ್ ಸಿಕ್ತು. ಕರ್ನಾಟಕಕ್ಕೆ ಕನ್ನಡದ ಭಾಷೆ ಸಿಕ್ತು. ಈ ಭಾಷೆಯನ್ನು ಉಳಿಸೋದು ಮತ್ತು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಆಡು ಭಾಷೆಯಲ್ಲಿ ಕನ್ನಡ ಆಗಬೇಕು, ನಮ್ಮ ವ್ಯವಹಾರದ ಭಾಷೆ ಕನ್ನಡ ಆಗಬೇಕು, ನಮ್ಮ ಸರ್ಕಾರದ ಭಾಷೆ ಕನ್ನಡ ಆಗಬೇಕು. ಕನ್ನಡಕ್ಕೆ ಅಥವಾ ಕರ್ನಾಟಕಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ನಮ್ಮ ಜನ ಕೂಡ ಬೇರೆ ರಾಜ್ಯಗಳಿಗೆ, ದೇಶಗಳಿಗೆ ಹೋಗ್ತಾರೆ. ಆದರೆ ಅವರು ಬಂದು ಇಲ್ಲಿ ನೆಲೆಸಿದಾಗ ಕನ್ನಡಕ್ಕೆ ಗೌರವ ಕೊಡೋದು, ಕರ್ನಾಟಕಕ್ಕೆ ಗೌರವ ಕೊಡೋದು, ಕನ್ನಡಿಗರಿಗೆ ಗೌರವ ಕೊಡೋದನ್ನು ಕೂಡ ಅವರಿಗೆ ನಾವು ಹೇಳಿಕೊಡಬೇಕು ಮತ್ತು ಅವರನ್ನು ಗೌರವದಿಂದ ಕಾಣಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಕನ್ನಡ ಉಳಿಯಲಿ, ಕನ್ನಡ ಬೆಳೆಯಲಿ, ಕನ್ನಡಿಗರಿಗೆ ಶುಭವಾಗಲಿ ಮತ್ತು ಕನ್ನಡ ಸಾಹಿತ್ಯ, ಕನ್ನಡದ ಚಲನಚಿತ್ರ, ಕನ್ನಡ ಭಾಷೆ, ಕನ್ನಡದ ಹಾಡುಗಳು ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಅತ್ಯಂತ ಖುಷಿಯಿಂದ, ಅತ್ಯಂತ ಶ್ರದ್ಧೆಯಿಂದ, ಗೌರವದಿಂದ ಇವತ್ತು ಕನ್ನಡದ ಧ್ವಜವನ್ನು ನಾವು ಏರಿಸಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಮೇಡಮ್, ಈಗ ಬೆಂಗಳೂರಲ್ಲಿ ಡೆಡ್ಲೈನ್ ಬಂದಿದೆ, ಆದರೂ ಹಲವಾರು ಕಡೆ ರಸ್ತೆ ಗುಂಡಿಗಳ ಸಮಸ್ಯೆ ಹಾಗೆ ಇದೆ ಮೇಡಮ್. ಸಿಎಂ ಅವ್ರನ್ನ ಕೇಳಿದಾಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಳಿ ಅಂತ ಸರ್ಕಾರ ಹಲವಾರು ಡೆಡ್ಲೈನ್ಗಳನ್ನು ಕೊಡ್ತಾ ಇದೆ. ಡೆಡ್ಲೈನ್ಗಳು ಡೆಡ್ ಆಗ್ತಿದ್ದಾವೆ ಹೊರತು, ಅವೇ ಸಾಯ್ತಿದ್ದಾವೆ ಹೊರತು ಅಭಿವೃದ್ಧಿ ಆಗ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದು, ಸ್ಕೂಟರಲ್ಲಿ ಬಿದ್ದು 6ಕ್ಕಿಂತ ಹೆಚ್ಚು ಜನ ಮರಣವನ್ನಪ್ಪಿದ್ದಾರೆ. ಸತ್ತವರಿಗೆ ಯಾರು ಹೊಣೆ? ಸತ್ತವರ ಕುಟುಂಬಕ್ಕೆ ಯಾರು ಹೊಣೆ? ಈ ಹೊಣೆಯನ್ನು ಯಾರು ಹೊರ್ತಾರೆ? ಇದರಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ. ಅತ್ಯಂತ ದುರ್ವ್ಯವಹಾರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ, ನಮ್ಮ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿರುವಂಥ ನಾಗರಿಕರ ಬಗ್ಗೆ ಗೌರವ ಇಲ್ಲ, ಅವರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯ ಬಗ್ಗೆ ಗೌರವ ಇಲ್ಲ, ಶ್ರದ್ಧೆನೂ ಇಲ್ಲ. ಕೇವಲ ಹಣ ಮಾಡಬೇಕು, ಕೇವಲ ಪ್ರಚಾರ ತಗೋಬೇಕು, ಕೇವಲ ಕುರ್ಚಿ ಹಿಡಿಬೇಕು, ಅಧಿಕಾರವನ್ನು ಉಳಿಸ್ಕೋಬೇಕು, ಅಧಿಕಾರವನ್ನು ಕಿತ್ಕೋಬೇಕು. ಇಷ್ಟು ಮಾತ್ರ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿದೆ ಬಿಟ್ಟರೆ ಒಬ್ಬನೇ ಒಬ್ಬ ಮಂತ್ರಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ, ಒಬ್ಬನೇ ಒಬ್ಬ ಮಂತ್ರಿ ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ, ಅಲ್ಲಿ ಪರಿಶೀಲನೆ ಸಭೆ ಎಂದೂ ಆಗಿಲ್ಲ. ಮುಖ್ಯಮಂತ್ರಿಗಳು ಮೇಲಿಂದ ಹಾರ್ತಾರೆ ಬಿಟ್ಟರೆ ಈ ನೆಲದಲ್ಲಿ ಅವರು ಓಡಾಡ್ತಾ ಇಲ್ಲ. ಇದು ಈ ಪರಿಸ್ಥಿತಿ. ಅದಕ್ಕಾಗಿ ಬೆಂಗಳೂರಿನ ಗುಂಡಿಗಳಿಂದ ಇವತ್ತು ಪರಿತಪಿಸ್ತಾ ಇರುವಂಥವರು ಇಲ್ಲಿಯ ನಾಗರಿಕರು, ಇಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು, ಇಲ್ಲಿರುವಂಥ ಉದ್ಯಮಿಗಳು, ಇವರೆಲ್ಲರೂ ಕೂಡ ಇವತ್ತು ಬೇಸತ್ತಿದ್ದಾರೆ, ಪರಿತಪಿಸ್ತಿದ್ದಾರೆ. ಯಾಕೆ ಬೆಂಗಳೂರು ಹೀಗೆ? ನಾವು ಬೆಂಗಳೂರಲ್ಲಿ ಇರಬೇಕೋ ಬೇಡವೋ ಅನ್ನುವಂಥದ್ದನ್ನು ಉದ್ಯಮಿಗಳು, ದೊಡ್ಡ ದೊಡ್ಡ ಬೇರೆ ಬೇರೆ ದೇಶದಿಂದ ಇಲ್ಲಿ ಇನ್ವೆಸ್ಟ್ ಮಾಡಿದಂಥವ್ರು ಯೋಚನೆ ಮಾಡ್ತಿದ್ದಾರೆ. ಇದು ಇವತ್ತು ಬೆಂಗಳೂರಿನ ಪರಿಸ್ಥಿತಿ. ನಮ್ಮ ಉದ್ಯಾನವನ ಬೆಂಗಳೂರು, ನಾವು ಹೆಮ್ಮೆ ಪಡುವಂಥ ಬೆಂಗಳೂರು ಇವತ್ತು ಗುಂಡಿಗಳ ಬೆಂಗಳೂರು ಆಗಿದೆ. ಇದನ್ನೇ ಇವತ್ತು ಪ್ರಪಂಚದಾದ್ಯಂತ ಇಲ್ಲಿಗೆ ಯಾರು ಬರ್ತಾರೆ ಅವ್ರು ಮಾತಾಡ್ತಾರೆ, ನಿಮ್ಮ ಬೆಂಗಳೂರು ಯಾಕೆ ಹೀಗೆ ಅಂತ ಕೇಳ್ತಾರೆ. ಇದು ನಮ್ಮ ಸ್ಥಿತಿ ಇವತ್ತು. ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಜಿಬಿಎದವರು ಎಲ್ಲಿ ಕಸವನ್ನು ಹಾಕ್ತಾರೆ ಅಂತ ಮನೆಗಳನ್ನು ಹುಡ್ಕೊಂಡು ಹೋಗಿ ಅದೇ ಮನೆ ಮುಂದೆ ದಂಡ ಹಾಕಿ ಕಸ ಸುರಿತಾ ಇದ್ದಾರೆ. ಯಾರು ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಂಥವರು
ಇಂಥ ಎಲ್ಲ ದುಷ್ಕೃತ್ಯಗಳನ್ನು ಮಾಡ್ತಾರೆ. ಕಸವನ್ನು ಎತ್ತೋದು, ಕಸವನ್ನು ಸೆಗ್ರಿಗೇಟ್ ಮಾಡೋದು, ಕಸವನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿ ಅದನ್ನು ಮುಂದಿನ ಪ್ರೋಸೆಸ್ ಮಾಡೋದು BBMP ಮೊದಲಿಂದಲೂ ಮಾಡಬೇಕಾಗಿತ್ತು. ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ನಮ್ಮ ಮಹಾನಗರ ಪಾಲಿಕೆಯ ಕಸದ ಗುತ್ತಿಗೆದಾರರು ಅದೇನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಯಾವ ಲಾಬಿಯಲ್ಲಿ ನಡೀತಿದೆಯೋ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಎಲ್ಲ ರಸ್ತೆಗಳಿಗೆ ಕೂಡ ಕಸ ಬೀಳ್ತಾ ಇದೆ. ಇವರು ಮಾಡ್ತಾ ಇರೋದು ದೊಡ್ಡ ಗಣಂದಾರಿ ಕೆಲಸ. ಅಂದರೆ ಯಾರಾದರೂ ಕಸ ಬಿಸಾಡಿದಾರೆ ಅಂದರೆ ಅವರ ಮನೆ ಮುಂದೆ ಹೋಗಿ ಕಸ ಸುರಿಯೋದು, ಇದು ಪರಿಹಾರನ? ನಾವು ಜವಾಬ್ದಾರಿಯುತ ನಾಗರಿಕರು ಸರಿಯಾದ ಕಸ ವಿಲೇವಾರಿ ಮಾಡಬೇಕು, ಸರಿ ಇದೆ. ಆದರೆ ಅವರ ಮನೆ ಮುಂದೆ ಕಸ ಸುರಿಯುವುದು ಪರಿಹಾರನ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇವತ್ತು ಬೆಂಗಳೂರಲ್ಲಿ ಎದ್ದಿದೆ. ಕಸಕ್ಕೆ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ, ಕಸ ವಿಲೇವಾರಿಗೂ ದುಡ್ಡು ಜಾಸ್ತಿ ಆಯಿತು. ಸಂಗ್ರಹ ಮಾಡೋದು ಮಾತ್ರ ಅಲ್ಲ, ಅದನ್ನು ಡಬಲ್ ಮಾಡೋದು, ತ್ರಿಬಲ್ ಮಾಡೋದು ಮಾಡಿದರು. ಆದರೆ ಕಸದ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವೂ ಆಗ್ತಿಲ್ಲ, ಬೆಂಗಳೂರಲ್ಲಿ ಉಸ್ತುವಾರಿ ಹೊತ್ತಂಥ ಮಂತ್ರಿಗಳು ಇದರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಬೆಂಗಳೂರಿನ ಮಹಾನಗರ ಪಾಲಿಕೆ ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕುರ್ಚಿ ಕದನ ಏನಾದರೂ ಮಾಡ್ಕೊಳ್ಳಿ, ಯಾರು ಕಾಂಗ್ರೆಸ್ಸಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ನಮ್ಮ ಪ್ರಶ್ನೆ ಅಲ್ಲ. ನಮ್ಮ ಪ್ರಶ್ನೆ ಇರುವಂಥದ್ದು ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಕರ್ನಾಟಕಕ್ಕೆ ಸಿಗಬೇಕಾದಂತೆ ನ್ಯಾಯ ಸಿಗಬೇಕು, ಕರ್ನಾಟಕದಲ್ಲಿ ನಮ್ಮ ರಸ್ತೆಯಲ್ಲಿ ಬಿದ್ದಿರುವಂಥ ಗುಂಡಿಗಳು ಮುಚ್ಚಬೇಕು, ಯಾರು ನೆರೆಯಲ್ಲಿ ತೊಂದರೆಗೊಳಗಾಗಿದ್ದಾರೆ ಅಂಥ ರೈತರಿಗೆ ಸಹಾಯಕ್ಕೆ ಬರಬೇಕು. ಯಾರ್ಯಾರು ಇವತ್ತು ಹೆಣ್ಮಕ್ಳ ಅತ್ಯಾಚಾರದ ಬಗ್ಗೆ, ಅನಾಚಾರದ ಬಗ್ಗೆ, ಅವರ ಕಿಡ್ನಾಪಿಂಗ್ ಬಗ್ಗೆ, ನಾಪತ್ತೆ ಆಗೋರ ಬಗ್ಗೆ ನಾನು ನಿನ್ನೆ ಮಾತಾಡಿದ್ದೆ. ಇವರಿಗೆ ರಕ್ಷಣೆ ಸಿಗಬೇಕು. ನೂರಾರು ಜನ, ಸಾವಿರಾರು ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಗುತ್ತಿಗೆದಾರರ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ, ಯುವಕರ ಆತ್ಮಹತ್ಯೆ, ಮಹಿಳೆಯರ ಆತ್ಮಹತ್ಯೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರನ್ನ ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ನಾಪತ್ತೆ ಆದರೂ ಇದರ ಬಗ್ಗೆ 15,000 ಕೇಸ್ ಇದೆ, ಗೊತ್ತಿಲ್ಲ. ಇದರ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟು ಬಾಕಿ ಎಲ್ಲವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ನಿಮ್ಮ ಕುರ್ಚಿಯ ಕಿತ್ತಾಟವನ್ನು ನಿಲ್ಲಿಸಿ ರಾಜ್ಯದ ರಕ್ಷಣೆ ಬಗ್ಗೆ ಮತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ. ಇದು ನೀವು ಮಾಡಬೇಕಾದ. ಇವತ್ತು ಕನ್ನಡ ರಾಜ್ಯೋತ್ಸವದ ದಿನ ಆದರೂ ಈ ಶಪಥವನ್ನು ನೀವು ಸ್ವೀಕಾರ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.